ಆತ್ಮೀಯ ಪ್ರೇಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಯ್ಯ ಕೆ. ಇಂದಿನ ತರಗತಿಯಲ್ಲಿ ನಾವು ISLM ಮಾಡೆಲ್ ಇದರ ವಿಶ್ಲೇಷಣೆಯನ್ನು ಕುರಿತು ಅರ್ಥ ಮಾಡಿಕೊಳ್ಳುವ. ಈ ISLM ಮಾಡೆಲ್ ವಿವರಿಸುವ ಉದ್ದೇಶದಿಂದ ಒಟ್ಟಾರೆ ಪ್ರೆಸೆಂಟೇಷನನ್ನು ಈ ರೀತಿಯಾಗಿ ರಚನೆ ಮಾಡಿಕೊಂಡಿದ್ದೇನೆ. IS ಮತ್ತು LM ಮಾದರಿಯ ಪರಿಚಯ, IS ಮತ್ತು LM ಮಾದರಿಯ ಅರ್ಥ, IS ರೇಖೆಯ ರಚನೆ ಮತ್ತು ಇದರ ಲಕ್ಷಣಗಳು, ಉತ್ಪನ್ನ ಮಾರುಕಟ್ಟೆಯ ಸಮತೋಲನ, ಉತ್ಪನ್ನ ಮಾರುಕಟ್ಟೆಯ ಅಸಮತೋಲನ, LM ರೇಖೆಯ ರಚನೆ ಮತ್ತು ಲಕ್ಷಣಗಳು, ಹಣದ ಮಾರುಕಟ್ಟೆಯ ಸಮತೋಲನ, ಹಣದ ಮಾರುಕಟ್ಟೆಯ ಅಸಮತೋಲನ, ISLM ರೇಖೆಗಳ ಏಕೀಕರಣ, ಹಣಕಾಸು ನೀತಿ ಮತ್ತು ISLM ಮಾದರಿ, ಖಜಾನೆ ನೀತಿ ISLM ಮಾದರಿ, IS ಮತ್ತು LM ಮಾದರಿಯ ಮಹತ್ವ, ಇಷ್ಟು ವಿಷಯಗಳನ್ನು ಇಂದಿನ ತರಗತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುವ. ISLM ಮಾದರಿಯ ಇಂಟ್ರೊಡಕ್ಷನ್ಗೆ ಬಂದಾಗ ನಾವು IS ಅಂದರೆ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಮತ್ತು LM ಮಾದರಿಯನ್ನು 1937ರಲ್ಲಿ ಜಾನ್ ಎಕ್ಸ್ ಅಭಿವೃದ್ಧಿಪಡಿಸಿದರು ಮತ್ತು ನಂತರ ಇದನ್ನು ಆಲ್ವಿನ್ ಆನ್ಸನ್ ವಿಸ್ತರಿಸಿದರು. ಎರಡು ಆಯಾಮದ ಸ್ಥೂಲ ಆರ್ಥಿಕ ಸಾಧನವಾಗಿದ್ದು ಇದು ಬಡ್ಡಿಯ ದರಗಳು ಮತ್ತು ಸ್ವತ್ತುಗಳ ಮಾರುಕಟ್ಟೆಯ ನಡುವಣ ಸಂಬಂಧವನ್ನು ತೋರಿಸುತ್ತದೆ. ಸರಕುಗಳ ಮಾರುಕಟ್ಟೆ, ಹಣದ ಮಾರುಕಟ್ಟೆ ಎಂದು ಇದನ್ನು ಕರೆಯುತ್ತಾರೆ. ಸರಕುಗಳ ಮಾರುಕಟ್ಟೆ ಮತ್ತು ಹಣದ ಮಾರುಕಟ್ಟೆಗಳ ನಡುವಣ ಯಾವ ರೀತಿಯಾಗಿ ಸಮತೋಲನ ಉಂಟಾಗುತ್ತದೆ ಎಂಬುದನ್ನು ವಿವರಿಸುವುದೇ ಈ IS ಆ್ಯಂಡ್ LM ಮಾದರಿಯ ವಿಶ್ಲೇಷಣೆಯಾಗಿದೆ. ಬೆಲೆಗಳನ್ನು ನಿಗದಿಪಡಿಸಿದಾಗ, ಯಾವುದೇ ಹಣದುಬ್ಬರವನ್ನು ಗಣನೆಗೆ ತೆಗೆದುಕೊಳ್ಳದಿದ್ದಾಗ ಅಲ್ಪಾವಧಿಯನ್ನು ಅಧ್ಯಯನ ಮಾಡಲು ISLM ಮಾದರಿಯನ್ನು ಬಳಸಲಾಗುತ್ತದೆ. ಆದರೆ ಪ್ರಾಯೋಗಿಕವಾಗಿ ಈ ಮಾದರಿಯ ಮುಖ್ಯ ಪಾತ್ರ ಅಗ್ರಿಗೇಟ್ ಡಿಮ್ಯಾಂಡ್ ಮತ್ತು ಅಗ್ರಿಗೇಟ್ ಸಪ್ಲೈ ಮಾದರಿಯನ್ನು ವಿವರಿಸುವ ಮಾರ್ಗವಾಗಿದೆ. ಇದನ್ನು ಸಾಮಾನ್ಯ ಸಮತೋಲನ ಎಂದೂ ಸಹ ಕರೆಯಲಾಗುತ್ತದೆ. ಅಂದರೆ ಹೂಡಿಕೆ ಉಳಿತಾಯ ಮತ್ತು ದ್ರವ್ಯತೆಯ ಆದ್ಯತೆ ಅಂದರೆ ಲಿಕ್ವಿಡಿಟಿ ಪ್ರಿಫರೆನ್ಸ್, ಹಣದ ಪೂರೈಕೆ LM ದಟ್ ಈಸ್ ಲಿಕ್ವಿಡಿಟಿ ಪ್ರಿಫರೆನ್ಸ್ ಮತ್ತು ಹಣದ ಪೂರೈಕೆಯನ್ನು ವಿವರಿಸುವ ಒಂದು ಮಾದರಿಯಾಗಿದ್ದು, ರಾಷ್ಟ್ರೀಯ ಆದಾಯದಲ್ಲಿ ಬದಲಾವಣೆಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ಬೆಲೆಗಳು ನಿಗದಿಪಡಿಸಿದಾಗ ಅಲ್ಪಾವಧಿಯಲ್ಲಿ ವಿವರಿಸುವ ಈ ಮಾದರಿಯನ್ನು ಬಳಸಲಾಗುತ್ತದೆ. ಒಟ್ಟಾರೆಯಾಗಿ IS ಮತ್ತು LM ಮಾದರಿಯು ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಂದರೆ ಸರಕುಗಳ ಮಾರುಕಟ್ಟೆ, ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, LM ಲಿಕ್ವಿಡಿಟಿ ಪ್ರಿಫರೆನ್ಸ್ ಆ್ಯಂಡ್ ಮನಿ ಸಪ್ಲೈ ಇವುಗಳ ನಡುವಣ ಸಮತೋಲನವನ್ನು ಸಾಧಿಸುವುದರ ಮೂಲಕ ಯಾವ ರೀತಿಯಾಗಿ ಸಾಮಾನ್ಯ ಸಮತೋಲನ ಉಂಟಾಗುತ್ತದೆ, ಇದರಿಂದ ಹೂಡಿಕೆ ಉಳಿತಾಯ, ದ್ರವ್ಯತೆಯ ಆದ್ಯತೆ, ಹಣದ ಪೂರೈಕೆ ಯಾವ ರೀತಿಯಲ್ಲಿ ಆರ್ಥಿಕತೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡಿ ರಾಷ್ಟ್ರೀಯ ಆದಾಯದಲ್ಲಿ ಬದಲಾವಣೆಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ಈ ಮಾದರಿಯು ಅಲ್ಪಾವಧಿಯ ಮೂಲಕ ವಿವರಿಸಲು ಪ್ರಯತ್ನ ಮಾಡುತ್ತದೆ. ಮುಂದುವರೆದು IS ಮತ್ತು LM ಕರ್ವ್ನ ಅರ್ಥ ಅಂದರೆ IS ಮತ್ತು LM ಕರ್ವ್ನ ಅಂದರೆ ರೇಖೆಗಳ ಅರ್ಥ. ಸರಕುಗಳ ಮಾರುಕಟ್ಟೆ ಸಮತೋಲನದ ಅನುಸೂಚಿಯೇ IS ರೇಖೆ, IS ಅನುಸೂಚಿ.
ಸರಕುಗಳ ಮಾರುಕಟ್ಟೆ ಸಮತೋಲನದ ಅನುಸೂಚಿ. IS ಅಂದರೆ ಸರಕುಗಳ ಮಾರುಕಟ್ಟೆ ಸಮತೋಲನ ಅನುಸೂಚಿಯಾಗಿರುತ್ತದೆ. ಇದು ಹೂಡಿಕೆ, ಉಳಿತಾಯ ಮತ್ತು ಯೋಜಿತ ಖರ್ಚುಗಳ ಆದಾಯಕ್ಕೆ ಸಮನಾಗಿರುವ ಬಡ್ಡಿಯ ದರಗಳು, ಉತ್ಪಾದನೆಯ ಮಟ್ಟಗಳ ಸಂಯೋಜನೆಯನ್ನು ತೋರಿಸುತ್ತದೆ. ದಟ್ ಈಸ್ ಕಾಲ್ಡ್ IS ಮಾಡೆಲ್. ಹಣದ ಮಾರುಕಟ್ಟೆ ಸಮತೋಲನ ಅಂದರೆ ಅನುಸೂಚಿ. ಇದು ಹಣದ ಬೇಡಿಕೆ ಮತ್ತು ಹಣದ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ನಡುವಣ ಯಾವ ರೀತಿಯಾಗಿ ಸಮಾನತೆಯಾಗಿರುತ್ತದೆ ಎಂಬುದನ್ನು ತೋರಿಸುವ ಒಂದು ಅನುಸೂಚಿಯೇ ಇದು LM ಕರ್ವ್ ಆಗಿರುತ್ತದೆ, LM ರೇಖೆಯಾಗಿರುತ್ತದೆ. ಅಂದರೆ LM ರೇಖೆ ಎಂದರೆ ಹಣದ ಬೇಡಿಕೆ ಹಾಗೂ ಹಣದ ಮಾರುಕಟ್ಟೆಯಲ್ಲಿನ ಹಣದ ಪೂರೈಕೆಯ ನಡುವಣ ಸಮಾನತೆಯ ಅನುಸೂಚಿಯೇ LM ರೇಖೆಯಾಗಿರುತ್ತದೆ. ಅಂದರೆ ಹಣದ ಮಾರುಕಟ್ಟೆ ಹಾಗೂ ಸರಕುಗಳ ಮಾರುಕಟ್ಟೆಯ ನಡುವಣ ಸಮತೋಲನವನ್ನು IS ಮತ್ತು LM ಮಾದರಿಯ ವಿಶ್ಲೇಷಣೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಂದುವರೆದು IS ರೇಖೆಯ ರಚನೆ. ಈಗಾಗಲೇ ನಮಗೆ ತಿಳಿದಿರುವಂತೆ IS ರೇಖೆ ಎಂದರೆ ಇದು ಉಳಿತಾಯ ಮತ್ತು ಹೂಡಿಕೆಯ ಒಂದು ಸಂಯೋಜನೆಯಾಗಿದೆ. ಈ ಉಳಿತಾಯ ಮತ್ತು ಹೂಡಿಕೆಯ ಸಂಯೋಜನೆಯ ಮೂಲಕ ಯಾವ ರೀತಿಯಾಗಿ ನಾವು ಈ IS ರೇಖೆಯನ್ನು ರಚನೆ ಮಾಡಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಈ ರೀತಿಯಾದ ರೇಖೆಯ ರಚನೆಯನ್ನು ಮಾಡಬಹುದಾಗಿದೆ. ಇಲ್ಲಿ ವರ್ಟಿಕಲ್ ಆಕ್ಸಿಸ್ನಲ್ಲಿ ನಾವು ಅಗ್ರಿಗೇಟ್ ಎಕ್ಸ್ಪೆಂಡಿಚರನ್ನು, ಹಾರಿಜಾಂಟಲ್ ಆಕ್ಸಿಸ್ನಲ್ಲಿ ಅಂದರೆ ಈ ಹಾರಿಜಾಂಟಲ್ ಆಕ್ಸಿಸ್ನಲ್ಲಿ ನಾವು ಇನ್ಕಮನ್ನು ತೋರಿಸ್ತೇವೆ, ಆದಾಯವನ್ನು ತೋರಿಸ್ತೇವೆ. ಸಾಮಾನ್ಯವಾಗಿ ಇನ್ಕಮ್ ಇಸ್ ಈಕ್ವಲ್ ಟು ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಅಂದಾಗ ಈ 45 ಡಿಗ್ರಿ ಲೈನ್ನಲ್ಲಿ ನಾವು ನೋಡಿ ಇಲ್ಲಿ ಒಂದು ರೇಖೆಯನ್ನು ಇನ್ಕಮ್ ಇಸ್ ಈಕ್ವಲ್ ಟು ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ರಚನೆಯಾಗುತ್ತದೆ. ದಟ್ ಈಸ್ ನೋಡಿ ಇಲ್ಲಿ Y is equal to aggregate expenditure. Y is equal to always aggregate expenditure. That is equal to again consumption, open the bracket, Y minus T, that is disposable income, close the bracket, Y, that is income minus taxes, which is also we can say the consumption function which we can come across, plus that is investment, open the bracket, or that is rate of interest, plus that is here G, government services, plus net exports. So this is how where an equation can be formed. With this, let us assume this is an expenditure, that is aggregate expenditure line, which we can come across here. See, aggregate expenditure. When aggregate expenditure reduces to this extent, that is A1, you see again aggregate expenditure
reduces to the AE 2. That is the way where you see when aggregate expenditure decreases, there is a possibility of increasing in the national income output from here to here. You see that. So this is the point where in connection again, savings and income, when the savings and income again, which we come across with the same parallel, rate of interest, real rate of interest reduces, again there is a possibility of increasing in the national income output as well. Similarly, in connecting this real income increase in the individuals, here make a point. Similarly here also, and connect these points where we can get IS curve, which means to say that the overall summary of this, the formation of the IS curve, when the rate of interest increases, investments is income and investment is expected to come down. When the rate of interest decreases, investment and income, national income output is expected to expand. To show this relationship, this IS curve can be formed. That is, when there is a decreasing in the real rate of interest, there is a possibility of the expansion of national income output, total investment. As a reason, IS curve, that is income and investment and saving curve, is expected to go from left to right, downward sloping, to show this relationship. Means decreasing in the rate of interest, there is a increasing in the rate of investment. This is the, to show this relationship, the IS curve can be formed. ಇಲ್ಲಿ IS ರೇಖೆಯ ಗುಣಲಕ್ಷಣಗಳು ಹೇಗಿರುತ್ತದೆ, ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿಸ್ IS ಕರ್ವ್ ಅಂತ ನಾವು ನೋಡಿದಾಗ, ದಿ ಇನ್ವೆಸ್ಟ್ಮೆಂಟ್ ಸೇವಿಂಗ್ ಕರ್ವ್ ಎನ್ನುವುದು ಉತ್ಪನ್ನ ಮಾರುಕಟ್ಟೆ ಮತ್ತು ಸರಕು ಮಾರುಕಟ್ಟೆಗಳ ಸಮತೋಲನದಲ್ಲಿರುವ ಆದಾಯ ಮತ್ತು ಬಡ್ಡಿಯ ದರ ಸಮತೋಲನದ ಸಂಯೋಜನೆಯಾಗಿದೆ. IS ಕರ್ವ್ ಬಲಕ್ಕೆ ಎಡದಿಂದ ಬಲಕ್ಕೆ ಇಳಿಜಾರಾಗಿರುತ್ತದೆ. ಏಕೆಂದರೆ ಬಡ್ಡಿಯ ದರದ ಹೆಚ್ಚಳವು ಹೂಡಿಕೆಯ ವೆಚ್ಚವನ್ನು ಕುಸಿಯಲು ಕಾರಣವಾಗುತ್ತದೆ. ಆದ್ದರಿಂದ ಒಟ್ಟಾರೆ ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ರಾಷ್ಟ್ರೀಯ ಆದಾಯವನ್ನು ಸಮತೋಲನಗೊಳಿಸುತ್ತದೆ. ಇದರ ಇಳಿಜಾರು ಉಳಿತಾಯ ಮತ್ತು ಹೂಡಿಕೆ ಕಾರ್ಯಗಳನ್ನು ಅವಲಂಬಿಸಿರುತ್ತದೆ. ಬಡ್ಡಿಯ ದರದ ಬದಲಾವಣೆಗಳಿಗೆ ಹೂಡಿಕೆ ಕಡಿಮೆ ಅಥವಾ ಹೆಚ್ಚು ಸೂಕ್ಷ್ಮವಾಗಿದ್ದರೆ IS ಕರ್ವ್ ತುಲನಾತ್ಮಕವಾಗಿ ಕಡಿದಾದ ಪ್ಲಾಟ್ ಆಗಿರುತ್ತದೆ. ಹೂಡಿಕೆ ವೆಚ್ಚ, ಸರ್ಕಾರದ ಖರ್ಚಿನಲ್ಲಿ ಸ್ವಾಯತ್ತ ಬದಲಾವಣೆಯಿಂದ ಈ IS ಕರ್ವ್ ಬದಲಾಗುತ್ತದೆ.
ಐ ಎಸ್ ಕರ್ವ್ ನಲ್ಲಿ ಯಾವುದೇ ಬಿಂದುವು ಸರಕುಗಳಿಗೆ ಹೆಚ್ಚುವರಿ ಪೂರೈಕೆ ಅಥವಾ ಹೆಚ್ಚಿನ ಬೇಡಿಕೆ ಇಲ್ಲ ಎಂದು ತೋರಿಸುತ್ತದೆ. ಐ ಎಸ್ ಕರ್ವ್ ಯಾವುದೇ ಬಿಂದು ಸರಕುಗಳ ಹೆಚ್ಚುವರಿ ಪೂರೈಕೆ ಅಥವಾ ಸರಕುಗಳ ಹೆಚ್ಚಿನ ಬೇಡಿಕೆಯನ್ನು ತೋರಿಸುವ ಒಂದು ರೇಖೆಯನ್ನು ಈ ಒಂದು ಐ ಎಸ್ ಕರ್ವ್, ಇನ್ವೆಸ್ಟ್ಮೆಂಟ್ ಸೇವಿಂಗ್ ಕರ್ವ್ಗಳು ತೋರಿಸ್ತದೆ, ಅಂದರೆ ನಮಗೆ ತಿಳಿಸುತ್ತದೆ. ಇಲ್ಲಿ ನಮಗೆ ಐ ಎಸ್, ಇನ್ವೆಸ್ಟ್ಮೆಂಟ್ ಸೇವಿಂಗ್ ಕರ್ವ್, ಸರಕು ಮಾರುಕಟ್ಟೆಗಳಲ್ಲಿ ಯಾವ ರೀತಿಯಾಗಿ ಸಮತೋಲನವನ್ನು, ಆದಾಯ ಮತ್ತು ಬಡ್ಡಿಯ ದರಗಳ ನಡುವಣ ಸಂಯೋಜನೆಯನ್ನು ತೋರಿಸ್ತದೆ. ಪರಿಣಾಮವಾಗಿ ಆ ದೇಶದಲ್ಲಿ ಹೂಡಿಕೆ, ಉತ್ಪಾದನೆ, ಉದ್ಯೋಗ ಯಾವ ರೀತಿಯಾಗಿ ಸೃಷ್ಟಿ ಮಾಡಬೇಕು ಎಂಬ ವಿಧಾನವನ್ನು ಸಹ ಇದು ವಿವರಿಸುತ್ತದೆ. ಮುಂದುವರೆದು ಎಲ್ ಎಂ ರೇಖೆಯ ರಚನೆ. ಇಲ್ಲಿ ಲಿಕ್ವಿಡಿಟಿ ಆಫ್ ಮನಿ ಆ್ಯಂಡ್ ಮನಿ ಸಪ್ಲೈ, ಈ ಒಂದು ರೇಖೆಯನ್ನು ಹೇಗೆ ರಚನೆ ಮಾಡುವಂಥದ್ದು ಅಂತ ನಾವು ನೋಡಿದಾಗ ಇಲ್ಲಿ ನೋಡಿ, ವರ್ಟಿಕಲ್ ಆಕ್ಸಿಸ್ನಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟನ್ನು ಮೆಜರ್ ಮಾಡಿದ್ದೇವೆ. ಹಾರಿಜಾಂಟಲ್ ಆಕ್ಸಿಸ್ನಲ್ಲಿ ಸಪ್ಲೈ ಆ್ಯಂಡ್ ಡಿಮಾಂಡ್ ಆಫ್ ಮನಿಯನ್ನು ಮೆಜರ್ಮೆಂಟ್ ಮಾಡಿದ್ದೇವೆ. ಇಲ್ಲಿ ಈ ರೇಖೆಯ ವರ್ಟಿಕಲ್ ಆಕ್ಸಿಸ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಮೆಜರ್ ಮಾಡಿದ್ದೇವೆ. ಅಗೈನ್ ಇಲ್ಲಿ ಹಾರಿಜಾಂಟಲ್ ಆಕ್ಸಿಸ್ನಲ್ಲಿ ಇನ್ಕಮನ್ನು ಮೆಜರ್ ಮಾಡಿದ್ದೇವೆ. ಇಲ್ಲಿ ಹಣದ ಪೂರೈಕೆ ಸ್ಥಿರವಾಗಿರುತ್ತದೆ, ಮನಿ ಸಪ್ಲೈ ಸ್ಥಿರವಾಗಿರುತ್ತದೆ. ಓ ಎಂ ಮನಿ ಸಪ್ಲೈ ಆ್ಯಂಡ್ ಡಿಮಾಂಡ್ ಆಫ್ ಮನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಈ ರೀತಿಯಾಗಿ ವ್ಯತ್ಯಾಸಗಳಾಗಬಹುದು. ಅಂದರೆ ವೆನ್ ದರ್ ಇಸ್ ಎ ಇನ್ಕಮ್, when there is an income of an individual get changes, how this will react with the constant supply of money. ಅಂದರೆ ಮನಿಯ ಪೂರೈಕೆ ಸ್ಥಿರವಾಗಿದ್ದು ಹಣದ ಬೇಡಿಕೆಗಿರುವ ಆಧಾರದ ಮೇಲೆ ಬಡ್ಡಿಯ ದರ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಹಣಕ್ಕೆ ಬೇಡಿಕೆ ಅಧಿಕವಾದಾಗ ಸಹಜವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಪ್ಯಾರಲಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ಲೈನನ್ನು ಇಲ್ಲಿಂದ ಹೀಗೆ ಡ್ರಾ ಮಾಡ್ತೇವೆ, ಇಲ್ಲಿ ಒಂದು ಬಿಂದುವನ್ನು ಇಡ್ತೇವೆ. ಸಿಮಿಲರ್ಲಿ ಹಣಕ್ಕೆ ಬೇಡಿಕೆ ಕಡಿಮೆ ಆದಾಗ ಇಲ್ಲಿಂದ ಇಲ್ಲಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗ್ತದೆ. ಪರಿಣಾಮವಾಗಿ ನಾವೇನು ಮಾಡ್ತೇವೆ, ಇಲ್ಲಿಂದ ಇಲ್ಲಿಗೆ ಇಲ್ಲೊಂದು ಬಿಂದುವನ್ನು ಇಡ್ತೇವೆ. ಈ ಎಲ್ಲ ಬಿಂದುಗಳನ್ನು ನಾವು ಸೇರಿಸಿ ರೇಖೆಯನ್ನು ರಚನೆ ಮಾಡಿದಾಗ ಎಲ್ ಎಂ ಕರ್ವ್ ರಚನೆಯಾಗುತ್ತದೆ. ಸಾಮಾನ್ಯವಾಗಿ ರೇಟ್ ಆಫ್ ಇಂಟ್ರೆಸ್ಟ್ it will never falls below this point up to which means up to certain below this level. This is the liquidity trap where people are not willing to lend money at the very less rate of interest. Andre zero rate of interest ke nobody is willing to lend money. So therefore this will come across to this extent. This is called liquidity preference anta liquidity trap ಅಂತ ಕರಿತೇವೆ ನಾವು ಇದನ್ನು. ಓಕೆ, ಈ ರೀತಿಯಾಗಿ ಈ ಪಾಯಿಂಟುಗಳನ್ನು ನಾವು ಈ ಜಾಯಿನ್ ಮಾಡೋದರ ಮೂಲಕ ಹಣದ ಪೂರೈಕೆ ಇರುವ ಬೇಡಿಕೆ ಆಧಾರದ ಮೇಲೆ ಬಡ್ಡಿಯ ದರ ನಿರ್ಧಾರವಾಗ್ತದೆ. ಆ ಬಡ್ಡಿಯ ದರ ನಿರ್ಧಾರವಾಗುವಂತಹ ಪಾಯಿಂಟುಗಳನ್ನು ನಾವು ಮತ್ತೊಂದು ರೇಖಾಚಿತ್ರದಲ್ಲಿ ಗುರುತಿಸಿ ಆ ಪ್ರಕಾರವಾಗಿ ಎರಡು ಪಾಯಿಂಟ್ಗಳನ್ನು ನಾವು ಜಾಯಿನ್ ಮಾಡಿದಾಗ ವೇರ್ ವಿ ಕ್ಯಾನ್ ಗೆಟ್ ಎ ಎಲ್ ಎಂ ಕರ್ವ್. ಈ ರೀತಿಯಾಗಿ ನಾವು ಎಲ್ ಎಂ ಕರ್ವನ್ನು ರಚನೆ ಮಾಡಬಹುದಾಗಿದೆ. ಮತ್ತು ಎಲ್ ಎಂ ಕರ್ವ್ನ ಗುಣಲಕ್ಷಣಗಳು
ಎಲ್ ಎಮ್ ಕರ್ವ್ ಹಣದ ಮಾರುಕಟ್ಟೆಯ ಆದಾಯ, ಬಡ್ಡಿಯ ದರದ ಸಮತೋಲನ, ಸಂಯೋಜನೆಯನ್ನು ಒಳಗೊಂಡಿದೆ. ಎಲ್ ಎಮ್ ಕರ್ವ್ ಬಲದಿಂದ ಮೇಲಕ್ಕೆ ಇಳಿಜಾರುಮುಖವಾಗಿರುತ್ತದೆ. ಎಲ್ ಎಮ್ ವಕ್ರರೇಖೆ ಇಳಿಜಾರು ಹಣದ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತದೆ. ಹಣದ ಬೇಡಿಕೆಯು ಬಡ್ಡಿ ಸ್ಥಿತಿಸ್ಥಾಪಕತ್ವವು ತುಲನಾತ್ಮಕವಾಗಿ ಕಡಿಮೆ ಅಥವಾ ಹೆಚ್ಚಿದ್ದರೆ ಎಲ್ ಎಮ್ ಕರ್ವ್ ಫ್ಲಾಟ್ ಅಂದರೆ ಕಡಿದಾಗಿರುತ್ತದೆ. ಹಣದ ಪೂರೈಕೆ ಮತ್ತು ಹಣದ ಬೇಡಿಕೆಯಲ್ಲಿನ ಬದಲಾವಣೆಗಳಿಂದಾಗಿ ಎಲ್ ಎಮ್ ಕರ್ವ್ ಬದಲಾಗುತ್ತದೆ. ಅಂದರೆ ಈ ಲಿಕ್ವಿಡಿಟಿ ಪ್ರಿಫರೆನ್ಸ್ ಥಿಯರಿ ಆಫ್ ಮನಿ, ನಾವು ಕೇನ್ಸ್ ಅವರ ಥಿಯರಿಯನ್ನು ಓದಿದ್ದೇವೆ. ಅಲ್ಲಿ ಹಣದ ಬೇಡಿಕೆ ಲಿಕ್ವಿಡಿಟಿ ಪ್ರಿಫರೆನ್ಸ್ಗೆ ಏನು ಕಾರಣಗಳು? ಟ್ರಾನ್ಸಾಕ್ಷನರಿ ಮೋಟಿವು, ಪ್ರಿಕಾಷನರಿ ಮೋಟಿವು, ಸ್ಪೆಕ್ಯುಲೇಟಿವ್ ಮೋಟಿವ್, ವ್ಯಾವಹಾರಿಕ ಉದ್ದೇಶಕ್ಕೋಸ್ಕರ, ಮುಂಜಾಗ್ರತೆ ಉದ್ದೇಶಕ್ಕೋಸ್ಕರ, ಸಟ್ಟಾ ವ್ಯಾಪಾರದ ಉದ್ದೇಶಕ್ಕೋಸ್ಕರ. ಈ ಡಿಫರೆಂಟ್ ಉದ್ದೇಶಗಳಿಗೋಸ್ಕರ ಜನರು ಸಾಮಾನ್ಯವಾಗಿ ಹಣವನ್ನು ಬೇಡ್ತಾರೆ. ಪರಿಣಾಮವಾಗಿ ಹಣದ ಬೇಡಿಕೆಯಲ್ಲಿನ ಈ ಬದಲಾವಣೆಯಿಂದ ಏನು ಬಡ್ಡಿಯ ದರ ಅಧಿಕ ಅಥವಾ ಕಡಿಮೆಯಾಗುವಂತಹ ವ್ಯವಸ್ಥೆಯನ್ನು ಇದು ನೋಡಿಕೊಳ್ಳುತ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಎಲ್ ಎಮ್ ಕರ್ವ್ನಲ್ಲಿ ಎಲ್ಲ ಬಿಂದುಗಳು ಹಣದ ಮಾರುಕಟ್ಟೆಯ ಸಮತೋಲನವನ್ನು ತೋರಿಸ್ತವೆ. ಆದರೆ ಹೆಚ್ಚುವರಿ ಬೇಡಿಕೆಯ ಹಣ ಅಥವಾ ಹೆಚ್ಚಿದ ಹಣದ ಪೂರೈಕೆ ಇಲ್ಲಿ ಇರೋದಿಲ್ಲ. ಎಲ್ ಎಮ್ ಕರ್ವ್ ಯಾವುದೇ ಬಿಂದುವು ಅಥವಾ ಇ ಎಸ್ ಎಮ್ ಅನ್ನು ಪ್ರದರ್ಶಿಸುತ್ತದೆ. ಇ ಎಸ್ ಎಮ್ ಅಂತಂದರೆ ದಟ್ ಈಸ್ ಎಕ್ಸಸ್ ಸಪ್ಲೈ ಆಫ್ ಮನಿ. ಓಕೆ, ಈ ಎಕ್ಸಸ್ ಸಪ್ಲೈ ಆಫ್ ಮನಿಯನ್ನು ತೋರಿಸ್ತದೆ. ಎಕ್ಸಸ್ ಸಪ್ಲೈ ಆಫ್ ಮನಿ ಇದ್ದರೆ ಸಹಜವಾಗಿ ಹಣಕ್ಕೆ ಬೇಡಿಕೆ ಕಡಿಮೆಯಾಗಿ ಬಡ್ಡಿಯ ದರಗಳು ಕಡಿಮೆಯಾಗಿ, ಯಾವಾಗ ಬಡ್ಡಿಯ ದರಗಳು ಕಡಿಮೆಯಾಗುತ್ತವೆಯೋ ಸಹಜವಾಗಿ ಹೆಚ್ಚಿನ ಹಣ ಸಾರ್ವಜನಿಕರಲ್ಲಿ ಉಳಿದುಕೊಂಡು ಯಾವ ರೀತಿಯಾಗಿ ಒಂದು ಆರ್ಥಿಕ ಚಟುವಟಿಕೆಗಳನ್ನು, ಇತರ ಪರಿಣಾಮಕಾರಿ ಬೇಡಿಕೆಗಳನ್ನು ಹೆಚ್ಚು ಉತ್ತೇಜಿಸುವುದರ ಮೂಲಕ ಸಾಮಾನ್ಯ ಸಮತೋಲನ ಯಾವ ಮಟ್ಟದಲ್ಲಿ ಸ್ಥಾಪನೆಯಾಗುತ್ತದೆ ಎಂಬುದನ್ನು ಈ ಅಂಶಗಳಿಂದ ನಾವು ತಿಳಿದುಕೊಳ್ಳಬಹುದು. ನೆಕ್ಸ್ಟ್, ಐ ಎಸ್ ಮತ್ತು ಎಲ್ ಎಮ್ ಮಾದರಿಯ ಸಮತೋಲನ. ಈ ಐ ಎಸ್ ಮತ್ತು ಎಲ್ ಎಮ್ ಮಾದರಿಯ ಸಮತೋಲನವನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗಾಗಲೇ ನಾವು ಅರ್ಥ ಮಾಡಿಕೊಂಡಂತೆ ನಾವು ಇಲ್ಲಿ ವರ್ಟಿಕಲ್ ಆಕ್ಸಿಸ್ನಲ್ಲಿ ಎಕ್ಸ್ಪೆಂಡಿಚರನ್ನು ಮೆಜರ್ ಮಾಡಿದ್ದೇವೆ. ಹಾರಿಜಾಂಟಲ್ ಆಕ್ಸಿಸ್ನಲ್ಲಿ ಇನ್ಕಮನ್ನು ನಾವು ಮೆಜರ್ ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್, ಇಲ್ಲಿ ಇನ್ಕಮ್. ಹಾಗಂದರೆ ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಎಕ್ಸ್ಪೆಂಡಿಚರ್, planned expenditure, planned income, which is equal to always, you see that consumption, open the bracket, y minus t, that is disposable income plus investment is the function of rate of interest. ಈ ಒಂದು ಫಂಕ್ಷನ್ ಅನ್ನು, this is how we have depicted in this diagram. You see, this is the normal expenditure is going to takes place where expenditure is equal to income on this line. Y is equal to expenditure. Suppose there is an increasing in the expenditure. See this point, see dotted line. Okay, at this point where it is touches to the income and expenditure line here, we are supposed to come here when it is get tangent. Illi en tangent agtade, there is an increasing in the income idanna, so that we are expressing in terms of change in the income, that is multiplier 1 whole thing divided by 1 minus MPC delta consumption, changes where it is been taking place over the period of time. You see, ಈ ಒಂದು changes ಏನಾಯಿತು, so this we are going to put at a dotted line. See here, okay, dotted line. Similarly, the original income is equal to expenditure, it is being putted in the dotted line. Then we have drawn a line like this,
when this is the changes takes place, which means it is IS curve shifts from left to the right, that is IS1 where the rate of interest being get changed over the period of time. Like this it is going to express in the in this model. Similarly, how this equalization ಸಮತೋಲನ ತೆಗೆದುಕೊಳ್ತದೆ ಆರ್ಥಿಕತೆಯಲ್ಲಿ ಅಂತ ಅಂದಾಗ ನಾವು ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ನ ಮೆಜರ್ ಮಾಡಿದ್ದೇವೆ ಈ ವರ್ಟಿಕಲ್ ಆಕ್ಸಿಸ್ನಲ್ಲಿ, ಈ ಆಕ್ಸಿಸ್ನಲ್ಲಿ ಇನ್ಕಮನ್ನು ಮೆಜರ್ಮೆಂಟ್ ಮಾಡಿದ್ದೇವೆ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಹೌ IS ಕರ್ವ್ ಈಸ್ ಬೀನ್ ಡ್ರಾನ್ಡ್ ಅಂತ. IS ಕರ್ವ್ ಈ ರೀತಿ ನಾವು ಫ್ರಮ್ ಲೆಫ್ಟ್ ಟು ರೈಟ್ ಡೌನ್ವರ್ಡ್ಸು ಡ್ರಾನ್ ಆಗ್ತದೆ. ಯಾಕೆಂದರೆ ವೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಮೋರ್, ನಾರ್ಮಲಿ ದರ್ ವಿಲ್ ಬಿ ಲೆಸ್ ಇನ್ವೆಸ್ಟ್ಮೆಂಟ್. ವೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಲೆಸ್, there will be more investment. ಆ ಒಂದು ರಿಲೇಷನ್ಶಿಪ್ ಅನ್ನು ತೋರಿಸ್ತದೆ ಇದು. ಸೊ ದಟ್ ಈಸ್ ದೆನ್ ಇದು 45 ಲೈನ್ LM ಕರ್ವ್ ಇರ್ತದೆ. ಸಿಮಿಲರ್ಲಿ when tangenting this LM curve point E and E1, this is the equilibrium points where the rate of interest shown here, the changes increasing in the rate of interest which will be caused to increasing in the income of the nation. This is the effect of multiplier. So that is where delta Y, which is equal to multiplier 1 whole thing divided by 1, that is minus MPC, change in the consumption. This is how the changes will takes place in the takes place. As a result, IS and LM model equilibrium takes place in the system. IS and LM ಮಾದರಿಯ ಉಪಯೋಗಗಳು. ಇದು ಬಳಕೆ ಪೂರ್ಣ ಹೂಡಿಕೆ ಮತ್ತು ಉಳಿತಾಯಗಳ ಸಮತೋಲನವನ್ನು ಅರ್ಥ ಮಾಡಿಕೊಳ್ಳಲು, ಬೆಲೆ ಮಟ್ಟ ಸ್ಥಿರವಾಗಿದ್ದಾಗ ಬಡ್ಡಿಯ ದರಗಳು ಮತ್ತು ಒಟ್ಟು ಉತ್ಪಾದಕತೆಯನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎಂಬುದನ್ನು ಈ IS ಮತ್ತು LM ವಿಧಾನಗಳು ನಮಗೆ ತಿಳಿಸುತ್ತವೆ. ಒಟ್ಟಾರೆ ಉತ್ಪಾದನೆಯು ಯಾವ ಮಟ್ಟದಲ್ಲಿ ಆರ್ಥಿಕತೆಯು ಪೂರ್ಣ ಉದ್ಯೋಗದಲ್ಲಿದೆ ಎಂದು ಅರ್ಥೈಸಲು ಯಾವುದೇ ಕಾರಣಗಳಿಲ್ಲ ಎಂದು ತಿಳಿಸುತ್ತದೆ. ನಿರುದ್ಯೋಗದ ದರವು ತುಂಬ ಹೆಚ್ಚಾಗಿದ್ದರೆ ಅದನ್ನು ಕಡಿಮೆ ಮಾಡಲು ಸರ್ಕಾರಿ ನೀತಿ ನಿರೂಪಕರು ಒಟ್ಟು ಉತ್ಪಾದನೆಯನ್ನು ಹೆಚ್ಚಿಸಲು ಯಾವ ರೀತಿ ಬಯಸಬಹುದು ಎಂಬುದನ್ನು ಕೂಡ ಈ ISM ಮಾದರಿಯಿಂದ ನಾವು ತಿಳಿದುಕೊಳ್ಳಬಹುದು. IS and LM ಮಾದರಿಯ ವಿತ್ತೀಯ ಮತ್ತು ಹಣಕಾಸಿನ ನೀತಿಗಳನ್ನು ನಿರ್ವಹಿಸುವ ಮೂಲಕ ಇದನ್ನು ಮಾಡಬಹುದು ಎಂದು ಸೂಚಿಸುತ್ತದೆ. ವಿತ್ತೀಯ ಮತ್ತು ಹಣಕಾಸಿನ ನೀತಿಗಳು ಹೇಗೆ ಎಂಬುದನ್ನು ಕುರಿತು ವಿಶ್ಲೇಷಣೆಯನ್ನು IS and LM ಮಾಡೆಲ್ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ IS ಮತ್ತು LM ಮಾದರಿಯ ಮಿತಿಗಳು ಆರ್ಥಿಕ ಘಟನೆಗಳನ್ನು ವಿಶ್ಲೇಷಿಸುವಲ್ಲಿ ಮೂಲ IS and LM ಮಾದರಿಯ ಬಳಕೆಯನ್ನು ಗಂಭೀರವಾದ ಮಿತಿ ಏನೆಂದರೆ ಸ್ಥಿರವಾದ ಬೆಲೆ ಮಟ್ಟದ ಅವಶ್ಯಕತೆಯಾಗಿದೆ. ಇದು ಆರ್ಥಿಕ ಉತ್ಪಾದನೆಯ ಪೂರೈಕೆಯ ಭಾಗದೊಂದಿಗೆ ಸ್ಪಷ್ಟವಾಗಿ ಮನವರಿಕೆಯೊಂದಿಗೆ ವ್ಯವಹರಿಸುವಲ್ಲಿ ತನ್ನ ವೈಫಲ್ಯವನ್ನು ಪ್ರತಿಬಿಂಬಿಸುತ್ತದೆ. ವಾಸ್ತವವಾಗಿ ಬೆಲೆಯ ಮಟ್ಟವನ್ನು ಬದಲಾಯಿಸಲು ಅನುಮತಿಸುವುದರೊಂದಿಗೆ IS and LM ಮಾದರಿಯು ಕೇನ್ಸ್ ರವರ ಚೌಕಟ್ಟನ್ನು ಬಳಸುವ ಮೂಲಕ ಆರ್ಥಿಕತೆಯ ಒಟ್ಟು ಬೇಡಿಕೆಯ ಭಾಗವಾಗಿದೆ ಎಂದು ನಾವು ತೋರಿಸಬಹುದು. ಅಂದರೆ IS and LM ಮಾದರಿಯು ಆರ್ಥಿಕತೆಯಲ್ಲಿ ಸ್ಥಿರವಾದ ಬೆಲೆ ಮಟ್ಟದ ಬೆಲೆಗಳು ಇರುತ್ತದೆ ಎಂದು ಭಾವಿಸುತ್ತದೆ. ಆದರೆ ಈ ಆರ್ಥಿಕ ಏರಿಳಿತಗಳಲ್ಲಿ ಸ್ಥಿರವಾದ ಬೆಲೆಯ ಮಟ್ಟವನ್ನು ನಾವು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಕೂಡ ಅಷ್ಟರ ಮಟ್ಟಿಗೆ ಬದಲಾಗುತ್ತಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನಾವು ಈ ಒಂದು ISM ಮಾಡೆಲ್ನ ಒಂದು ಸಣ್ಣ ಈ ಒಂದು ತಿಳುವಳಿಕೆಯಿಂದ ಈ ಒಂದು ತೀರ್ಮಾನಕ್ಕೆ ಕನ್ಕ್ಲೂಷನ್ಗೆ ಬರುವುದು, ಸ್ಥೂಲ ಆರ್ಥಿಕ ಆಘಾತವು ನಿರುದ್ಯೋಗದಿಂದ ನಿರೂಪಿಸಲ್ಪಟ್ಟ ಹೊಂದಾಣಿಕೆಯ ವಿಸ್ತೃತ ಪ್ರಕ್ರಿಯೆಯನ್ನು ಇದು ಪ್ರೇರೇಪಿಸುತ್ತದೆ. ಇದಕ್ಕೆ ವಿತ್ತೀಯ ಮತ್ತು ಹಣಕಾಸಿನ ನೀತಿಯ ಕ್ರಿಯಾತ್ಮಕ ಮಾರ್ಗದ ಅಗತ್ಯವಿದೆ ಎಂಬುದನ್ನು IS ಮತ್ತು LM ಮಾದರಿಯಿಂದ ನಾವು ತಿಳಿದುಕೊಳ್ಳಬಹುದು. ಇದು ಹಣ ಸರಕು ಮಾರುಕಟ್ಟೆಯ ನಡುವಣ ಸಮತೋಲನವನ್ನು ವಿವರಿಸಿ ಯಾವ ರೀತಿಯಾಗಿ ಸಾಮಾನ್ಯ ಸಮತೋಲನವನ್ನು ಆರ್ಥಿಕತೆಯಲ್ಲಿ ಸಾಧಿಸಬಹುದು ಮತ್ತು ಅಗ್ರಿಗೇಟ್ ಡಿಮಾಂಡ್ ಅಂಡ್ ಅಗ್ರಿಗೇಟ್ ಸಪ್ಲೈ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಯನ್ನು ಇನ್ನೂ ಹೆಚ್ಚು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಈ IS ಮತ್ತು LM ಮಾಡೆಲ್
ಎಲ್ಲ ನೀತಿ ನಿರೂಪಕರಿಗೆ ಅತ್ಯಂತ ಪ್ರಯೋಜನವಾಗಿದೆ ಎಂಬುದನ್ನು ನಾವು ಈ ಪ್ರೆಸೆಂಟೇಷನ್ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಇಷ್ಟು ಒಂದು ವಿಷಯವನ್ನು ನಾನು ತಮ್ಮ ಮುಂದೆ ಇಟ್ಟಿರುತ್ತೇನೆ. ಹಾಗೂ ಎಲ್ಲರೂ ಕೂಡ ಈ ಒಂದು ನನ್ನ ಚಾನಲನ್ನು ಅಂದರೆ ಡಾಕ್ಟರ್ ಶ್ರೀನಿವಾಸಯ್ಯ ಎಂಬ ಈ ಒಂದು ಏನು ಗೂಗಲ್ ಚಾನಲ್ನ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು. ನಾಲೆಡ್ಜನ್ನು ಶೇರ್ ಮಾಡಲು ತಮ್ಮೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಕೇಳುತ್ತಾ, ಎಲ್ಲರಿಗೂ ಕೂಡ ಇಷ್ಟು ಸಮಯವನ್ನು ಕಳೆದ ಕಾರಣ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ನಾನು ಅರ್ಪಿಸುತ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರೊಂದಿಗೂ ಕೂಡ ತಾವು ಎಲ್ಲರೂ ಕೂಡ ಹಂಚಿಕೊಳ್ಳಿ. ಥ್ಯಾಂಕ್ ಯು.